17ನೇ ಆವೃತ್ತಿಯ ಏಷ್ಯಾ ಕಪ್ ಟೂರ್ನಿ ಆರಂಭಕ್ಕೆ ಇನ್ನೊಂದೇ ವಾರ ಬಾಕಿ. ಸೆಪ್ಟೆಂಬರ್ 9ರಿಂದ ಯುಎಇನಲ್ಲಿ ಹೈ ವೋಲ್ಟೇಜ್ ಫೈಟ್ ಶುರುವಾಗಲಿದೆ. 8 ತಂಡಗಳ ನಡುವಿನ ಈ ಪೈಪೋಟಿಯಲ್ಲಿ ಟೋಟಲ್ ಆಗಿ 19 ಪಂದ್ಯಗಳು ನಡೆಯಲಿವೆ. ಫೈನಲ್ ಪಂದ್ಯ ಸೇರಿದಂತೆ 11 ಪಂದ್ಯಗಳು ದುಬೈನಲ್ಲಿ ನಡೆದರೆ 8 ಪಂದ್ಯಗಳು ಅಬುಧಾಬಿಯಲ್ಲಿ ನಡೆಯಲಿವೆ. ಅದೇ ಟೂರ್ನಿ ಆರಂಭಕ್ಕೆ ಕೆಲ ದಿನಗಳಷ್ಟೇ ಬಾಕಿ ಇರುವಾಗ ಶೆಡ್ಯೂಲ್ನಲ್ಲಿ ದೊಡ್ಡ ಬದಲಾವಣೆ ಮಾಡಲಾಗಿದೆ. ಮತ್ತೊಂದು ಕಡೆ ಭಾರತ ಪಾಕಿಸ್ತಾನ ನಡುವಿನ ಪಂದ್ಯದ ಟಿಕೆಟ್ ದರ ಕಾಳ ಸಂತೆಯಲ್ಲಿ ದುಬಾರಿಯಾಗಿದೆ. ಅಷ್ಟಕ್ಕೂ ವೇಳಾಪಟ್ಟಿಯಲ್ಲಿ ದಿಢೀರ್ ಬದಲಾವಣೆ ಮಾಡಿದ್ಯಾಕೆ? ಭಾರತ ಪಾಕ್ ಟಿಕೆಟ್ ದರ ಎಷ್ಟಿದೆ? ಈ ಬಗ್ಗೆ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಷ್ಯಾ ಕಪ್ನಲ್ಲಿ ಅತಿ ಹೆಚ್ಚು ಬಾರಿ ಚಾಂಪಿಯನ್ ಪಟ್ಟಕ್ಕೇರಿರುವಂತಹ ಟೀಂ ಇಂಡಿಯಾ ಇದೀಗ 9ನೇ ಬಾರಿಗೆ ಟ್ರೋಫಿ ಗೆಲುವಿನ ಟಾರ್ಗೆಟ್ ಇಟ್ಕೊಂಡಿದೆ. ಹಾಗಂತ ಭಾರತ ಬಲಿಷ್ಠ ತಂಡವೇ ಆಗಿದ್ರೂ ಕೂಡ ಉಳಿದ ತಂಡಗಳನ್ನು ಅಷ್ಟು ಈಸಿಯಾಗಿ ತಗೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಅದು ಅಲ್ಲದೆ ಭಾರತ ಈ ಸಲ ಬರೋಬ್ಬರಿ 1.5 ದಶಕಗಳ ಬಳಿಕ ಮೊದಲ ಬಾರಿಗೆ ಟೀಂ ಇಂಡಿಯಾ ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಇಲ್ಲದೆ ಆಡಬೇಕಿದೆ. 2012ರ ನಂತರ ಈ ಇಬ್ಬರು ಸೀನಿಯರ್ ಆಟಗಾರರು ಇಲ್ಲದೆ ಟೂರ್ನಮೆಂಟ್ ಆಡಬೇಕಾಗಿದೆ. T20 ಮಾದರಿಯಲ್ಲಿ ಭಾರತದ ರೆಕಾರ್ಡ್ಸ್ ಅತ್ಯದ್ಭುತವಾಗಿದ್ದು ಏಷ್ಯಾ ಕಪ್ನಲ್ಲೂ ಕೂಡ ಕಪ್ ಗೆಲ್ಲುವಂತ ಫೇವರೇಟ್ ಟೀಮ್ ಎನಿಸಿಕೊಂಡಿದೆ. ಹಾಗೆ ಏಷ್ಯಾ ಕಪ್ ಆಯೋಜನೆಯಲ್ಲಿ ಕೆಲವೊಂದಿಷ್ಟು ಚೇಂಜಸ್ ಕೂಡ ಆಗ್ತಾ ಇದೆ. ಪಂದ್ಯದ ಆರಂಭದಲ್ಲಿ ಅರ್ಧ ಗಂಟೆ ವಿಳಂಬ. 2025ರ ಏಷ್ಯಾ ಕಪ್ ಪಂದ್ಯದ ಆರಂಭದ ಟೈಮಲ್ಲಿ ದಿಢೀರ್ ಅಂತ ಬದಲಾವಣೆ ಮಾಡಲಾಗಿದೆ. ದುಬೈನ ವೆದರ್ ರಿಪೋರ್ಟ್ ಅನ್ನ ಗಮನದಲ್ಲಿ ಇಟ್ಕೊಂಡು ಈ ಬದಲಾವಣೆ ಮಾಡಲಾಗಿದೆ. ಸೆಪ್ಟೆಂಬರ್ 9ರಿಂದ ಸೆಪ್ಟೆಂಬರ್ 28ರ ನಡುವೆ ನಡೆಯಲಿರುವಂತಹ ಏಷ್ಯಾ ಕಪ್ನ ಒಟ್ಟು 19 ಪಂದ್ಯಗಳಲ್ಲಿ 18 ಪಂದ್ಯಗಳು ಈ ಮೊದಲು ಶೆಡ್ಯೂಲ್ ಆಗಿದ್ದ ಟೈಮಿಂಗ್ಸ್ಗಿಂತ ಅರ್ಧ ಗಂಟೆ ಲೇಟ್ ಆಗಿ ಸ್ಟಾರ್ಟ್ ಆಗಲಿವೆ. ಅಂದ್ರೆ ಪಂದ್ಯಗಳು ನಡೆಯುವ ಯುಎಇಯ ಸಮಯ ಸಂಜೆ 6:30ಕ್ಕೆ ಪ್ರಾರಂಭ ಆಗುತ್ತೆ. ಭಾರತೀಯ ಕಾಲಮಾನದ ಪ್ರಕಾರ ಈ ಎಲ್ಲಾ ಪಂದ್ಯಗಳು ರಾತ್ರಿ 8 ಗಂಟೆಗೆ ಶುರುವಾಗುತ್ತವೆ. ಇದಕ್ಕೂ ಮೊದಲು ಭಾರತದ ಕಾಲಮಾನ ರಾತ್ರಿ 7:30ಕ್ಕೆ ಪಂದ್ಯಗಳು ಆರಂಭ ಆಗಬೇಕಿತ್ತು. ಆದ್ರೆ ದುಬೈನಲ್ಲಿ ಬಿಸಿಲಿನ ತಾಪದ ತೀವ್ರತೆ ಹೆಚ್ಚಾಗಿರೋದ್ರಿಂದ ಅಲ್ಲಿ 6 ಗಂಟೆ ಬದಲಿಗೆ 6:30ಕ್ಕೆ ಶುರುವಾಗುತ್ತೆ ಪಂದ್ಯಗಳು. ಇಂಡಿಯನ್ ಟೈಮಿಂಗ್ಸ್ ಪ್ರಕಾರ ಅದು ರಾತ್ರಿ 8 ಗಂಟೆ ಆಗಿರುತ್ತೆ. ಹೀಗಿದ್ರೂ ಕೂಡ ಸೆಪ್ಟೆಂಬರ್ 15ರಂದು ಯುಎಇ ಮತ್ತು ಒಮನ್ ನಡುವಿನ ಪಂದ್ಯ ಅಬುಧಾಬಿಯ ಜಾಯದ್ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಮಧ್ಯಾಹ್ನದ ಹೊತ್ತಲ್ಲಿ ನಡೆಯೋದ್ರಿಂದ ಈ ಪಂದ್ಯದಲ್ಲಿ ಮಾತ್ರ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಭಾರತ ಪಾಕ್ ನಡುವಿನ ಪಂದ್ಯದ ಟಿಕೆಟ್ ಬೆಲೆ 15 ಲಕ್ಷ ರು. ಇನ್ನು ಐಸಿಸಿ ಮತ್ತು ಏಷ್ಯಾ ಕಪ್ನಲ್ಲಿ ಅತಿ ಹೆಚ್ಚು ವೀಕ್ಷಣೆ ಪಡೆಯುವಂತ ಹಾಗೆ ಕ್ರೇಜ್ ಹೆಚ್ಚಿರುವಂತ ಭಾರತ ಮತ್ತು ಪಾಕಿಸ್ತಾನ ಪಂದ್ಯದ ಟಿಕೆಟ್ಗೆ ಇಲ್ಲೂ ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಅದರಲ್ಲೂ ಕಾಳಸಂತೆಯ ಮಾರಾಟದ ರೇಟ್ ಕೇಳಿದ್ರೆ ನಿಜಕ್ಕೂ ಕೂಡ ಶಾಕಿಂಗ್ ಆಗಿದೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಹೈ ವೋಲ್ಟೇಜ್ ಕದನ ಸೆಪ್ಟೆಂಬರ್ 14ರಂದು ದುಬೈನಲ್ಲಿ ನಡೆಯಲಿದೆ. ಈ ಪಂದ್ಯಾವಳಿಯ ಟಿಕೆಟ್ ಮಾರಾಟ ಅಧಿಕೃತವಾಗಿ ಆರಂಭವಾಗಿದೆ. ಆದರೆ ಇದಕ್ಕೂ ಮುಂಚೆಯೇ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ಟಿಕೆಟ್ಗಳು ಕಾಳ ಸಂತೆಯಲ್ಲಿ 15 ಲಕ್ಷ ರೂಪಾಯಿಗಳವರೆಗೂ ಕೂಡ ಮಾರಾಟವಾಗಿವೆ. ಅನಧಿಕೃತ ವೆಬ್ಸೈಟ್ಗಳಲ್ಲಿ 15.75 ಲಕ್ಷ ರೂಪಾಯಿಗಳಿಗೆ ಮಾರಾಟವಾಗ್ತಿವೆ ಅಂತ ಇನ್ಸೈಡ್ ಸ್ಪೋರ್ಟ್ಸ್ ವರದಿ ಮಾಡಿದೆ. ಇದರಿಂದ ಅಲರ್ಟ್ ಆಗಿರುವಂತಹ ಎಮಿರೇಟ್ಸ್ ಕ್ರಿಕೆಟ್ ಮಂಡಳಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿರುವಂತಹ ಸುಬಾನ್ ಅಹ್ಮದ್ ಈ ವಂಚನೆ ಬಗ್ಗೆ ಅಭಿಮಾನಿಗಳಲ್ಲಿ ಜಾಗೃತಿ ಮೂಡಿಸ್ತಾ ಇದ್ದಾರೆ. ಅಧಿಕೃತ ವೆಬ್ಸೈಟ್ ಇಂದ ಟಿಕೆಟ್ಗಳನ್ನು ಖರೀದಿ ಮಾಡುವಂತೆ ಸಲಹೆ ನೀಡಿದ್ದಾರೆ. ಅಸಲಿಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯದ ಟಿಕೆಟ್ಗಳ ಬೆಲೆ 26,256 ರೂಪಾಯಿಗಳಿಂದ ಪ್ರಾರಂಭವಾಗಿ 15.75 ಲಕ್ಷ ರೂಪಾಯಿವರೆಗೂ ಕೂಡ ತಲುಪಿದೆ. ಹೀಗಾಗಿ ಅನಧಿಕೃತ ವೆಬ್ಸೈಟ್ಗಳಿಂದ ಟಿಕೆಟ್ ಅನ್ನ ಖರೀದಿ ಮಾಡುವವರಿಗೆ ಸುಬಾನ್ ಎಚ್ಚರಿಕೆ ನೀಡಿದ್ದಾರೆ. ಈ ಅನಧಿಕೃತ ವೆಬ್ಸೈಟ್ಗಳಲ್ಲಿ ಲೀಗ್ ಹಂತದ ಪಂದ್ಯಗಳ ಟಿಕೆಟ್ಗಳು ಅಷ್ಟೇ ಅಲ್ಲದೆ ಸೆಪ್ಟೆಂಬರ್ 21ರಂದು ನಡೆಯಲಿರುವಂತಹ ಸೂಪರ್ 4 ಪಂದ್ಯಗಳ ಟಿಕೆಟ್ಗಳು ಕೂಡ ಈಗಾಗಲೇ ಸೇಲ್ ಆಗ್ತಾ ಇವೆ. ಭಾರತ ಮತ್ತು ಪಾಕಿಸ್ತಾನ ಮಾತ್ರವಲ್ಲದೆ ಭಾರತ ವರ್ಸಸ್ ಯುಎಇ ಹಾಗೆ ಭಾರತ ವರ್ಸಸ್ ಒಮನ್ ಸೇರಿದಂತೆ ಇತರ ಪಂದ್ಯಗಳ ಟಿಕೆಟ್ಗಳನ್ನು ಸಹ ಅನಧಿಕೃತ ವೆಬ್ಸೈಟ್ಗಳಲ್ಲಿ ಮಾರಾಟಕ್ಕಿಡಲಾಗಿದೆ. ಭಾರತದ ಜೊತೆಗೆ ಪಾಕಿಸ್ತಾನದ ಪಂದ್ಯಗಳ ಟಿಕೆಟ್ಗಳು ಕೂಡ ಈ ವೆಬ್ಸೈಟ್ಗಳಲ್ಲಿ ಮಾರಾಟವಾಗ್ತಾ ಇವೆ. ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯ ಅಂದ್ರೆ ಇಡೀ ಜಗತ್ತೇ ಕಾಯ್ತಾ ಇರುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡಿರುವಂತಹ ಕೆಲವರು ಇಲ್ಲೂ ಕೂಡ ಲಕ್ಷಾಂತರ ರೂಪಾಯಿ ಪೀಕ್ತಾ ಇದ್ದಾರೆ. ಸೆಪ್ಟೆಂಬರ್ 9ರಂದು ಅಫ್ಘಾನಿಸ್ತಾನ ಮತ್ತು ಹಾಂಗ್ಕಾಂಗ್ ನಡುವೆ ಉದ್ಘಾಟನಾ ಪಂದ್ಯದಿಂದ ಹಿಡಿದು ಫೈನಲ್ ಪಂದ್ಯದವರೆಗಿನ ಮ್ಯಾಚ್ಗಳಿಗೂ ಕೂಡ ಬೇಕಾಬಿಟ್ಟಿ ಹಣವನ್ನ ಪಡೆಯುತ್ತಿದ್ದಾರೆ. ನಮಸ್ಕಾರ.